ಮಣಿಪುರದಲ್ಲಿ ಮತ್ತೆ ಭುಗಿಲೆದ್ದ ಹಿಂಸಾಚಾರ. ಮೈತ್ರಿ ವ್ಯಕ್ತಿ ಅಪಹರಣ, ಗುಂಡಿಕ್ಕಿ ಹತ್ಯೆ, ರಿಷ್ಕಾಂತ್ ಸಿಂಗ್ ಮೃತ ವ್ಯಕ್ತಿ. ಪೊಲೀಸರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಅರವಿಂದ್ ಕೇಜ್ರಿವಾಲ್ 2 ಪ್ರಕರಣಗಳಲ್ಲಿ ಖುಲಾಸೆ. ಜಾರಿ ನಿರ್ದೇಶನಾಲಯ ದಾಖಲಿಸಿದ 2 ಕೇಸ್ಗಳಲ್ಲಿ ರಿಲೀಫ್. ದೆಹಲಿ ಹೈಕೋರ್ಟ್ ಮಹತ್ವದ ತೀರ್ಪು. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆ. ನಟ ವಿಜಯ್ ಟಿವಿಕೆ ಪಕ್ಷಕ್ಕೆ ಸಿಟಿ ಚಿಹ್ನೆ, ಕಮಲ್ ಹಾಸನ್ ಪಕ್ಷಕ್ಕೆ ಬ್ಯಾಟರಿ ಟಾರ್ಚ್. ಭಾರತೀಯ ಚುನಾವಣಾ ಆಯೋಗ ಹಂಚಿಕೆ. ಕರ್ನಾಟಕ ವಿಧಾನಸಭಾ ಜಂಟಿ ಅಧಿವೇಶನದಲ್ಲಿ ಹೈಡ್ರಾಮಾ. ರಾಷ್ಟ್ರಗೀತೆ ಮೊಳಗುವಾಗಲೇ ಸದನದಿಂದ ಓಡಿ ಹೋದ ರಾಜ್ಯಪಾಲರು. ಗವರ್ನರ್ ನಡೆಗೆ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಕ್ಸಮರ. 1997ರ ಮಂಗಳೂರು ಜೋಡಿ ಕೊಲೆ ಪ್ರಕರಣ. 29 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯ ಬಂಧನ. ಕುಖ್ಯಾತ ದಂಡುಪಾಳ್ಯ ಗ್ಯಾಂಗ್ ಸದಸ್ಯ ಚಿಕ್ಕ ಹನುಮಂತಪ್ಪ ಬಂಧಿತ ಆರೋಪಿ. ಕರ್ನಾಟಕ ಸಿವಿಲ್ ಸೇವಾ ಹುದ್ದೆಗಳಿಗೆ ನೇಮಕಾತಿ ವಯೋಮಿತಿ 5 ವರ್ಷ ಹೆಚ್ಚಳ. ಅಲೆಮಾರಿ ಸಮಾಜದ ಜನರಿಗೆ ಮನೆ ನಿರ್ಮಾಣಕ್ಕೆ ಸಹಾಯ ಹಸ್ತ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟದಲ್ಲಿ ಒಪ್ಪಿಗೆ. ಸ್ಲೀಪರ್ ಕೋಚ್ ಬಸ್ಗಳಿಗೆ ಹೊಸ ನಿಯಮ. ಪ್ರಯಾಣಿಕರ ಸುರಕ್ಷತೆಗೆ ಕಟ್ಟುನಿಟ್ಟಿನ ಮಾನದಂಡ ಪಾಲಿಸುವುದು ಕಡ್ಡಾಯ. ಅಗ್ನಿ ಅವಘಡ ಹಿನ್ನೆಲೆ ರಾಜ್ಯ ಸರ್ಕಾರದ ಮಹತ್ವದ ನಿರ್ಧಾರ. ದಾವೋಸ್ ವಿಶ್ವ ಆರ್ಥಿಕ ಸಮ್ಮೇಳನದಲ್ಲಿ ಅಮೆರಿಕಕ್ಕೆ ಕೆನಡಾ ಪ್ರಧಾನಿ ಕ್ಲಾಸ್. ಇಷ್ಟು ದಿನ ನಡೆಸಿದ ದರ್ಬಾರು ಇನ್ನು ಮುಂದೆ ನಡೆಯಲ್ಲ. ಮಾರ್ಕ್ಸ್ ಕ್ಯಾಮೆ ಮಾತಿಗೆ ತಲೆದೂಗಿದ ಜಗತ್. ಅಫ್ಘಾನಿಸ್ತಾನದಲ್ಲಿ ತೀವ್ರಗೊಂಡ ಚಂಡಮಾರುತ. ಹಲವು ಮನೆಗಳಿಗೆ ಹಾನಿ. ತಗ್ಗು ಪ್ರದೇಶಗಳು ಜಲಾವೃತ. ಪ್ರಾಕೃತಿಕ ವಿಕೋಪಕ್ಕೆ 9 ಮಕ್ಕಳು ಬಲಿ. ಐಸಿಸಿ ಟಿ20 ಕ್ರಿಕೆಟ್ ವಿಶ್ವಕಪ್. ಭಾರತಕ್ಕೆ ಪ್ರಯಾಣಿಸಲು ಬಾಂಗ್ಲಾ ಕ್ರಿಕೆಟ್ ತಂಡ ನಿರಾಕರಣೆ. ಭದ್ರತಾ ದೃಷ್ಟಿಯಿಂದ ಪಂದ್ಯ ಸ್ಥಳಾಂತರಕ್ಕೆ ಬೇಡಿಕೆ.